ಇವತ್ತು ನಮ್ಮ ಜೊತೆ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಬುದ್ಧಿಯವರು ನಮ್ಮ ಜೊತೆ ಇದ್ದಾರೆ. ಇದೇ ತಿಂಗಳು ಕಾರ್ಯಕ್ರಮ ಇದೆ. ಕಾರ್ಯಕ್ರಮದ ರೂಪರೇಷೆಯನ್ನು ಯಾರ್ಯಾರು ಅತಿಥಿಗಳು ಬರ್ತಾ ಇದ್ದಾರೆ, ಬನ್ನಿ ಸ್ವಾಮಿಗಳ ಸೇರಿ ನಾವು ಮಾತಾಡೋಣ. ಬುದ್ಧಿಯವರು ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮದ ರೂಪರೇಷೆ ಏನಿದೆ? ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮ 32 ವರ್ಷಗಳ ಸಾರ್ಥಕ ಸೇವೆಯನ್ನು ಪೂರೈಸಿ 33ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾಯಿದೆ. ಡಿಸೆಂಬರ್ 22ನೇ ತಾರೀಕು ಶ್ರೀಮಾತೆ ಶ್ರೀ ಶಾರದಾ ದೇವಿಯವರ 172ನೇ ಜನ್ಮ ದಿನಾಚರಣೆ ಆಚರಣೆ ಇದೆ. ಬೆಳಗ್ಗೆ ನಮ್ಮ ಗುರುಗಳಾದ ಪರಮ ಪೂಜ್ಯ ಬ್ರಹ್ಮಲೀನ ಶ್ರೀಮತ್ ಸ್ವಾಮಿ ಪುರುಷೋತ್ತಮಾಂಜಿ ಮಹಾರಾಜ್ ಅವರ ಹೆಸರಿನಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಸ್ವಾಮಿ ಪುರುಷೋತ್ತಮಾನಂದ ಭವನದ ಉದ್ಘಾಟನೆ ಇದೆ. ಇದನ್ನು ಮಥುರಾ ಬೃಂದಾವನ್ನ ಕಾರ್ಷಣಿ ಸಂಪ್ರದಾಯದ ಮಹಾಮಂಡಲೇಶ್ವರ್ ಪರಮ ಪೂಜ್ಯ ಶ್ರೀ 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 ಗುರುಶರಣಾನಂದಜಿ ಮಹಾರಾಜರವರು ಉದ್ಘಾಟಿಸ್ತಾರೆ. ಪೂಜ್ಯ ಸ್ವಾಮಿ ನಿರ್ಭಯಾನಂದರ ಉಪಸ್ಥಿತಿ ಇರುತ್ತೆ. ಚಂಡಿ ಹೋಮ, ಗಣಪತಿ ಹೋಮ ಕಾರ್ಯಕ್ರಮಗಳು ನೆರವೇರೋದಿದೆ. ಮಧ್ಯಾಹ್ನ ಜೀವಂತ ದುರ್ಗಾ ಪೂಜೆ ಕಾರ್ಯಕ್ರಮ, ಕೊಳೆಗೇರಿಗಳಲ್ಲಿ ವಾಸ ಮಾಡ್ತಕ್ಕಂಥ, ರಸ್ತೆಗಳಲ್ಲಿ ಭಿಕ್ಷೆ ಎತ್ತತಕ್ಕಂತಹ, ನಗರಸಭೆಯಲ್ಲಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥ 351 ಜನ ತಾಯಂದಿರನ್ನು ಆಶ್ರಮಕ್ಕೆ ವೇದೋಕ್ತವಾಗಿ ಆಹ್ವಾನಿಸಿ ಪೂರ್ಣಕುಂಭದೊಂದಿಗೆ ಬರಮಾಡಿಕೊಂಡು ಅವ್ರನ್ನ ವೇದಿಕೆ ಮೇಲೆ ಕೂರಿಸಿ ಸಾಕ್ಷಾತ್ ಶಾರದಾ ಮಾತೆ ಅಂತ ಪೂಜೆ ಮಾಡಿ ಅನ್ನದಾನ, ವಸ್ತ್ರದಾನ, ಧಾನ್ಯದಾನದೊಂದಿಗೆ ಸತ್ಕರಿಸಲಾಗುತ್ತೆ. ಇದು ಈ ಜೀವಂತ ದುರ್ಗಾ ಪೂಜಾ ಕಾರ್ಯಕ್ರಮದ ಬೆಳ್ಳಿ ಹಬ್ಬದ ವರ್ಷವೂ ಆಗಿದೆ. ಇಲ್ಲಿವರೆಗೆ 25 ವರ್ಷಗಳಲ್ಲಿ 8 ಸಹಸ್ರ ಅಶಕ್ತ ತಾಯಂದರಿಗೆ ಈ ಸತ್ಕಾರ ದೊರೆತಿದೆ. ಇನ್ನು ಡಿಸೆಂಬರ್ 27, 28, 29ನೇ ದಿನಾಂಕಗಳಲ್ಲಿ ರಾಮಕೃಷ್ಣ ವಿವೇಕಾನಂದ ಭಾವಪ್ರಚಾರ ಪರಿಷತ್ ಕರ್ನಾಟಕ ಇದರ ದಶಮಾನೋತ್ಸವ ಕಾರ್ಯಕ್ರಮ, ವಿವೇಕ ದಶಮಿ ಭಾವಾವಲೋಕನ ಕಾರ್ಯಕ್ರಮ ನಡೆಯುತ್ತೆ. ಇಲ್ಲಿ 1500 ಕಾಲೇಜು ವಿದ್ಯಾರ್ಥಿಗಳಿಗೆ ಯುವ ಸಮ್ಮೇಳನ ನಡೆಯುತ್ತೆ. ಇದರ ಉದ್ಘಾಟನೆಯನ್ನು ಇಸ್ರೋದ ಹಿರಿಯ ವಿಜ್ಞಾನಿಗಳಾದಂಥ ಡಾಕ್ಟರ್ ನಂದಿನಿ ಹರಿನಾಥ್ರವರು ಉದ್ಘಾಟಿಸ್ತಾರೆ. ಮತ್ತು ಪೂಜ್ಯ ಸ್ವಾಮೀಜಿಯವರಿಂದ ವಿಶೇಷ ಪ್ರವಚನಗಳಿರುತ್ತೆ. ಮತ್ತು 2ನೇ ದಿವಸ ಶಿಕ್ಷಕರ ಸಮ್ಮೇಳನವನ್ನು ಘನತೆವೆತ್ತ ಗೃಹ ಸಚಿವರಾದ ಶ್ರೀ ಡಾಕ್ಟರ್ ಪರಮೇಶ್ವರ್ ಅವರು ಉದ್ಘಾಟಿಸ್ತಾರೆ. 1500 ಜನ ಶಿಕ್ಷಕರು ಇದರಲ್ಲಿ ಭಾಗವಹಿಸ್ತಾರೆ. ಅಲ್ಲದೆ 3 ದಿವಸ ಭಕ್ತ ಜನರಿಗಾಗಿ ವಿಶೇಷ ಪ್ರವಚನ, ಭಜನೆ, ಸಂವಾದ ಕಾರ್ಯಕ್ರಮಗಳು ನಡೆಯುತ್ತೆ. ಬೆಳಗ್ಗೆ ಹೊತ್ತು ಧ್ಯಾನ ಸುಖ ಸಾಗರ ಕಾರ್ಯಕ್ರಮ ನಡೆಯುತ್ತೆ. ಸಂಜೆ ಹೊತ್ತು ಸಂಗೀತ ಕಾರ್ಯಕ್ರಮಗಳು ನಡೆಯುತ್ತೆ. ಅಮೆರಿಕದ ಡಾಕ್ಟರ್ ಕೈಲಾಶ್ ಹೇಮಚಂದ್ರ ಸಂಗೀತ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಮತ್ತು ವೀಣೆ ಮತ್ತು ಕೊಳಲು ವಾದನವನ್ನು ಶ್ರೀ ವಿಘ್ನರಾಜ್ ಅಂತಕ್ಕಂಥ ಹಿರಿಯರು ನಡೆಸ್ಕೊಡೋರಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಭಕ್ತ ಜನರಿಗೆ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತ ಕೋರ್ತೇವೆ. ನಮ್ಮ ಕೇಂದ್ರ ಸಚಿವರಾದ ಸೋಮಣ್ಣನವರು, ಕರ್ನಾಟಕ ಗೃಹ ಸಚಿವರಾದ ಡಾಕ್ಟರ್ ಪರಮೇಶ್ವರ್, ನಮ್ಮ ಶಾಸಕರಾದ ಜ್ಯೋತಿ ಗಣೇಶ್, ಹೀಗೆ ಇನ್ನಿತರ ಎಲ್ಲ ಗಣ್ಯಮಾನ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಚಂದ್ರಶೇಖರ್ ಕಂಬಾರರು ಕೂಡ ಇದ್ದಾರೆ. ಸಾರ್ವಜನಿಕರಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ. ದಯವಿಟ್ಟು ತಾವು ಆಶ್ರಮಕ್ಕೆ ಬಂದು ತಮ್ಮ ಹೆಸರನ್ನು ನೋಂದಾಯಿಸಿ ತಮ್ಮ ಭಾಗವಹಿಸುವೆಯನ್ನು ಖಚಿತಪಡಿಸ್ಬೋದು. ಈ ಒಂದು ಕಾರ್ಯಕ್ರಮದಲ್ಲಿ ಒಟ್ಟು ಎಷ್ಟು ಜನ ಬರ್ತಾ ಇದ್ದಾರೆ? ಸುಮಾರು 2000 ಜನ ಭಕ್ತ ಜನರು 30 ಜಿಲ್ಲೆಗಳಿಂದ ಬರ್ತಾರೆ. ಇದು ರಾಜ್ಯ ಮಟ್ಟದ ಸಮ್ಮೇಳನ ಆಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಇದೆ? ಬೆಳಗ್ಗೆ ತಿಂಡಿ ಮತ್ತು 2 ಹೊತ್ತು ಊಟದ ವ್ಯವಸ್ಥೆ ಇದೆ. ಅವರೆಲ್ಲರ ವಾಸ್ತವ್ಯಕ್ಕೆ ಸುಮಾರು 20 ಕಲ್ಯಾಣ ಮಂಟಪಗಳನ್ನು ನಿಗದಿ ಮಾಡಿದ್ದೇವೆ. ಪೂಜ್ಯ ಸ್ವಾಮೀಜಿಯವರಿಗೂ ಕೂಡ ವಸತಿ ವ್ಯವಸ್ಥೆ ಮಾಡಿದ್ದೇವೆ. ಯಾವುದೇ ರೀತಿ ತೊಂದರೆ ಇಲ್ಲದ ಹಾಗೆ ಅವರುಗಳು ನೋಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಆಗಿದೆ. ಏನಿದೆ ಆನ್ಲೈನ್ ಟಿ ವೀಕ್ಷಕರು ಇಷ್ಟದಾಗ ನಮ್ಮ ಜೊತೆ ಬುದ್ಧಿಯವರು ಸಾಕಷ್ಟು ವಿಚಾರ ತಿಳಿಸ್ಕೊಟ್ರು. ಬನ್ನಿ ಭಕ್ತರು ಮತ್ತು ತುಮಕೂರು ಸಾರ್ವಜನಿಕರು ಎಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ. ಆನ್ಲೈನ್ ಟಿವಿ ಇದು ನೈಜ ವರದಿಗಳ ಭಂಡಾರ. ನಮಸ್ಕಾರ.